ಸೊ ಲೈಟಾಗಿ ಬ್ರೇಕ್ ಹಿಡತೈತಿ. ಸೊ ಮುಂದೆ ಹೆಂಗೂ ಊಟಕ್ಕೆ ನಿಲ್ಸೋದೈತಿ, ಅದ್ರ ಸಂಬಂಧ ಸ್ವಲ್ಪ ಸ್ಲೋ ಹೋಗುವಂತ ಲೈಟಾಗಿ ಹಿಡತೈತಿ, ಜಾಸ್ತಿ ಏನು ಹಿಡತಿಲ್ಲ. ಸೊ ಅದ ಲೈಟ್ದಾಗಿ ನಗುವಂತ ಸ್ಪೀಡ್ ಹೋದು ಅಂದ್ರೆ ಮತ್ತೆ ಹಿಡಂಗಿಲ್ಲ ಬ್ರೇಕ್ಸ್. ರಾಯಲ್ ಎನ್ಫೀಲ್ಡ್ ಇಶ್ಯೂಸ್ ಇದು ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇದೆ. ಒಂದು ಸತಿ ಘಾಟಲುಪ್ಸ್ ಲದ್ದಾಖ್ ಅಲ್ಲಾಗಿತ್ತು, ಸೇಮ್ ಹಿಂಗಾಗಿತ್ತು. ಘಾಟಲುಪ್ಸ್ ಪೂರ ನಾನು ಬ್ರೇಕ್ ಇಲ್ಲನ ಬಂದೀನಿ. ಸೆಕೆಂಡ್ ಟೈಮ್ ಆಗೋದು. ನ್ಯಾಚುರಲ್ ಇಶ್ಯೂಸ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಬೇರೆ ಯಮ, ಟಿ ವಿ ಎಸ್ಸು, KTM ಇವೆಲ್ಲ ಬ್ರೇಕ್ ಪ್ಯಾಡ್ಸ್ ಕಾಸ್ಟ್ಲಿ ಇರೋದು ಅದ್ರ ಸಂಬಂಧ. ಆಲ್ಮೋಸ್ಟ್ ಅವು 1500 2000 ಹಂಗಿರ್ತಾವೆ. ನಮಗೆ 250 ರೂಪಾಯಿ ಬ್ರೇಕ್ ಪ್ಯಾಡ್ಸ್. ಅದ್ರ ಸಂಬಂಧ ಜಲ್ದಿ ಹೀಟ್ ಆಗ್ತಾವೆ ಏನೋ ಗೊತ್ತಿಲ್ಲ. ಹೀಟ್ ಅಂದರೂ ಆಗ್ತಾವೆ. ಇದು ನಂದು ಅಷ್ಟೇ ಇಶ್ಯೂ ಇಲ್ಲ, ಭಾಳ ಜನ ರಾಯಲ್ ಎನ್ಫೀಲ್ಡ್ ಅಂತ ಏನು ಫ್ರೆಂಡ್ಸ್ ಅರ. ನಂದು ಹಳೆ ಗಾಡಿದು ಏನಿತ್ತು ಇದೇ ಇಶ್ಯೂಸು. ಮಕ್ಕಳು ಬ್ರೇಕ್ ಹಿಡಿಯಂಗಿಲ್ಲ. ಈ ಟೈಮ್ದಾಗ ಹಿಂಗೆ ಆತಂದ್ರೆ ಇಟ್ ಈಸ್ ವೆರಿ ಡೇಂಜರಸ್. ನಿಮ್ಗೆ ಗೊತ್ತಿರಬೇಕು ಹೀಟ್ ಆಗುತ್ತೆ ಅಂತಂದು. ಸೊ ನೋಡ್ಕೊಂಡು ಬ್ರೇಕಿಂಗ್ಸ್ ಹೊಡಿಬೇಕು. ಸೊ ನಾನು ಆಗಲೇ ರೈಡಿಂಗ್ ಶೂಸ್ ಹಾಕ್ತೇವಲ್ಲ ನಾವು, ರೈಡಿಂಗ್ ಶೂಸ್ ಹಾಕಿದಾಗ ಅದು ಕಂಪಲ್ಸರಿ ಒಂದು ಸ್ವಲ್ಪ ಅದ್ರ ಬ್ರೇಕ್ ಮ್ಯಾಗ ಇದ್ದೇ ಇರುತ್ತೆ. ಸೊ ಹಾಗಾಗಿನೂ ಬ್ರೇಕ್ ಹೀಟ್ ಆಗ್ತೈತಿ. ಸೊ ಹಿಂದ್ಗಡೆ ಬಂದದಕ್ಕೋಸ್ಕರ ನಾನು ಮುನ್ಗಡೆನೇ ಹಿಡ್ಕೊಂಬಂದೆ. ಸೊ ಮುನ್ಗಡೆ ಜಾಸ್ತಿ ಇದು ಆಗಿ ಅದು ಹೀಟ್ ಆಗುತ್ತೆ. ಸೊ ಈಗ ಮುನ್ಗಡೆ ಸ್ವಲ್ಪ ವರ್ಕ್ ಆಗುತ್ತೆ, ಹಿಂದ್ಗಡೆ ದಿನ ವರ್ಕ್ ಆಗುತ್ತಿಲ್ಲ. ಮುನ್ಗಡೆ ಸ್ವಲ್ಪ ವರ್ಕ್ ಆಗತ್ತೈತಿ. ಸೊ ಅದ್ರ ಮ್ಯಾಗ ಹೊಂಟೇವಿ ಈಗ. ಹಿಂಗೂ ಈಗ ಒಂದು ಲಂಚಿಗೆ ನಿಲ್ಲಿಸೋ ಇದೈತಿ. ಸೊ ನಿಲ್ಸ್ಕೊಂಡು ಅಷ್ಟ್ರಾಗ ಕೂಲ್ ಆಗುತ್ತೆ. ಮತ್ತು ನಾವು ನಮ್ಮ ಡೆಸ್ಟಿನೇಷನ್ ಕಡೆ ಹೋಗೋಣಂತ. ಸೊ ಎಲ್ಲ ನಾವು ಸ್ವಲ್ಪ ಊಟ ಮಾಡಿದ್ವಿ ಇಲ್ಲೇ. ಹೆವಿ ಸ್ಟೀಪ್ ಐತಿ. ಏನಿಲ್ಲಂದ್ರೂ ಒಂದು 2-3 ಬೈಕ್ ಸೇಮ್ ಇಶ್ಯೂಸ್. ಬ್ರೇಕ್ಸ್ ಹೀಟಾಗಿ ಬ್ರೇಕ್ ಹಿಡಿದಾರ ಸಂಬಂಧ ಎಲ್ಲರೂ ಬಂದು ಇಲ್ಲೇ ಪಾರ್ಕ್ ಮಾಡಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ ಇಲ್ಲೇ. ಸೊ ಇದೊಂದು ಪಾಯಿಂಟ್ ಆಗಿಬಿಟ್ಟೈತಿ. ಯಾರ್ಯಾರಿಗೆ ಬ್ರೇಕ್ಸ್ ಹೀಟ್ ಆಗ್ತೈತಿ ಇಲ್ಲಿ ಬಂದು ಸ್ಟಾಪ್ ಮಾಡತ್ತಾರೆ. ಸೊ ಈಗ ಊಟ ಮಾಡಿದ್ವಿ. ಊಟ ಮಾಡಿ ಈಗ ನಾಮ್ಚಿ ಅನ್ನೋ ಪ್ಲೇಸಿಗೆ ಹೋಗ್ಬೇಕಂತ ಮಾಡೀವಿ. ಸಿಕ್ಕಿಮ್ದಾಗ ಬರುತ್ತೆ. ಸೊ ನಾಮ್ಚಿಗೆ ಹೋಗಂತ. ಓಕೆ, ತ್ರಿವೇಣಿ ಚೆಕ್ ಪೋಸ್ಟ್ ಅಂತಿದೆ. ಯಪ್ಪ, ತ್ರಿವೇಣಿ ಚೆಕ್ ಪೋಸ್ಟ್. ಹಾಗಾದ್ರೆ ಮತ್ತೆ ಕೆಳಗೆ ನುಗ್ಗೇ ಅಂತೀವಿ. ಕರಾತಾರ ಅವ್ರು, ಪೊಲೀಸ್ ಕರಾತಾರ. ಬೇಡ ಬಾ, ಪೊಲೀಸ್ ಕರಾತಾರ ಬಾ. ಚೆಕ್ ಪೋಸ್ಟ್ ಐತಿ. ನೀವೇ ರಿವರ್ ನೋಡತ್ತೀರಲ್ಲ, ಇದು ತ್ರಿವೇಣಿ ರಿವರ್ ತ್ರಿವೇಣಿ ರಿವರ್. ಎಷ್ಟು ಯಪ್ಪ ನೀರು ಎಷ್ಟು ಫಾಸ್ಟ್ ನೋಡೋದಿಲ್ಲ, ಹೆವಿ ಐತೆ ನೀರು. ಇದ್ರ ಗುಂಟ ಹೋಗ್ತೀವಿ ಮಾಮ ನಾವೀಗ. ಎಂಟ್ರಿ ಆಗ್ರಿ. ನಂಬರ್ ನೋಡ್ಕೊಳತ್ತಾರ ಇಲ್ಲಿ. ನಂಬರ್ ನೋಟ್ ಮಾಡತ್ತ. ಓಕೆ ಸರ್, ಎಸ್ ಥ್ಯಾಂಕ್ ಯು. ನಂಬರ್ ನೋಟ್ ಮಾಡ್ಕೊಂಡಿದ್ರೆ ಸಿಕ್ಕಿಮ್ ಎಂಟ್ರಿ ಅದಕ್ಕೋಸ್ಕರ. ದಿಸ್ ಈಸ್ ಸಿಕ್ಕಿಮ್. ಚೆನ್ನಾಗೈತೆ ನೋಡ್ರಿ. ಇದೆಲ್ಲ ಬರೀ ಹೋಗೋದಕ್ಕಿಂತ ಬೆಸ್ಟ್ ಮುಂಚೆನ ನೀವು ವಾಕಿಟಾಕಿದಾಗ ಇನ್ಫಾರ್ಮ್ ಮಾಡಿಬಿಟ್ರೆ ಈಸಿ ಆಗಿಬಿಡುತ್ತೆ. ನೆಕ್ಸ್ಟ್ ಪಾಸ್ ಆಗ್ಯಾರಿಲ್ಲ ಅಂತ ಗೊತ್ತಾಗುತ್ತೆ, ಎಂಟ್ರಿ ಆಗಿರಲಿಲ್ಲ ಅಂತಾರೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಪಾಸ್ ಆಗಿಲ್ಲ ಎಂಟ್ರಿ ಆಗ್ಯಾರ ಅಂತ ಗೊತ್ತಾಗುತ್ತೆ. ನೈಸ್. ಓಕೆ, ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 5 o'clock ಆಗೈತಿ. ನಾಮ್ಚಿ ಇನ್ನೂ 30 ಕಿಲೋಮೀಟ್ರ್ ಐತಿ.
ಮತ್ತು ಹೆವಿ ಗಾರ್ಡ್ ಸೆಕ್ಷನ್ಸ್ ಮತ್ತು ಸೀನರಿ ಸಿಗುತ್ತೆ. ಮತ್ತು ಈಗ ಸನ್ಸೆಟ್ದಾಗ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಲೆಟ್ಸ್ ರೈಡ್ ಟು ನಾಮಚಿ. ಗುಡ್ ಈವ್ನಿಂಗ್. ಈಗ ನಾವು ನಾಮಚಿ ಚಾರ್ಧಾಮ್ ಟೆಂಪಲ್ದಾಗ ಅದೇವಿ. ಇದಕ್ಕೆ ಚಾರ್ಧಾಮ್ ಯಾಕಂತಂದ್ರೆ ಎಲ್ಲ ರೆಪ್ಲಿಕಾ ನಮ್ಮ ಚಾರ್ಧಾಮ್ ಏನೈತೆ ಸೋಮನಾಥ್, ದ್ವಾರಕಾ, ಬದ್ರಿನಾಥ, ರಾಮೇಶ್ವರಂ, ಜಗನ್ನಾಥ್ಪುರಿ ಅವೆಲ್ಲ ಟೆಂಪಲ್ಸ್ ಒಂದೇ ಕಡೆ ಕಟ್ಟಾರಿಲ್ಲ. ಅದಕ್ಕೆ ಈ ನಾಮಚಿದಾಗ ಇದಕ್ಕೆ ಚಾರ್ಧಾಮ್ ಅಂತ ಕರೀತಾರೆ. ಅದಲ್ದೇ 12 ಜ್ಯೋತಿರ್ಲಿಂಗದು ಒಂದು ಟೆಂಪಲ್ ಕಟ್ಟಾರಿಲ್ಲ. ಪ್ರತಿಯೊಂದು ಜ್ಯೋತಿರ್ಲಿಂಗೊಂದು ಟೆಂಪಲ್ ಕಟ್ಟಾರಿಲ್ಲ. ಸೊ ಅದಕ್ಕೆ ಇದಕ್ಕೆ ಚಾರ್ಧಾಮ್ ಪ್ಲಸ್ 12 ಜ್ಯೋತಿರ್ಲಿಂಗನೂ ಒಂದೇ ಕಡೆ ಐತಿ. ಸೊ ಅದೇ ಇದೆ ಸ್ಪೆಷಾಲಿಟಿ. ಎಂಟ್ರಿ ಫೀಸ್ ಆಗಿಲ್ಲ, ಟಿಕೆಟ್ದಾಗ ತೊಗೋಬೇಕು. ಎಂಟ್ರಿ ಫೀಸ್ ತೊಗೋತಾರೆ 50 ರೂಪೀಸ್ ಪರ್ ಹೆಡ್. ತೊಗೊಂಡು ನಾವು ಹೋಗ್ಬೋದು. ಕೋಲ್ಡ್ ಹೆವಿ ಐತೆ ಕೋಲ್ಡ್. ಸಂಜೆ ಮುಂದಾಗೈತಿ. ಹೊಡೆ ಶೂ ಫೆಸಿಲಿಟೀಸ್ ಐತಿ. ಶೂ ಹೊಡೋಕೆ ಯಾವುದೇ ಆದ ಚಾರ್ಜಸ್ ಇಲ್ಲ, ಯಾರೂ ಇಲ್ಲ. ನಿಮ್ಮ ಶೂಸ್ ನೀವೇ ಇಡ್ಬೇಕಿಲ್ಲ. ಕ್ಯಾರಿ ಬ್ಯಾಗ್ದಾಗ ಇರ್ಬೋದು, ಇಲ್ಲ ಕೌಂಟರ್ದಾಗ ಇಡ್ಬೋದು. ಶಿವಪ್ಪ ಕಾಣತ್ತೆ ನೋಡ್ರಿ, ದೊಡ್ಡ ಮೂರ್ತಿ ಇದೆ ಶಿವಪ್ಪಂದು. ಇವಾಗ ಇಲ್ಲೇ ಯಾವ್ಯಾವ ಟೆಂಪಲ್ ಎಲ್ಲೆಲ್ಲಿ ಐತೆ ಅಂತ ಮ್ಯಾಪ್ ಹಾಕ್ಯಾರಿಲ್ಲ ಒಂದು. ಧಾಮ್ ಬರೋದು ನಮ್ದು ಬದ್ರಿನಾಥ್ ಧಾಮ. ಅಲ್ಲಿ ಹಂಗೆ ಸೇಮ್ ರಿಸೆಂಬ್ಲೆನ್ಸ್ ಇಲ್ಲಿ ಮಾಡ್ಯಾರ ಟೆಂಪಲ್ದು. ಹೊರಗಡೆ ನೋಡ್ಬೋದು, ಒಳಗಡೆ ನೋಡ್ಬೋದು ನೀವು. ಫಸ್ಟ್ ಧಾಮ್ ಬರೋದು ನಮ್ಮ ಬದ್ರಿನಾಥ್ ಧಾಮ. ಸೆಕೆಂಡ್ ಧಾಮ ಬರೋದು ನಮ್ದು ಜಗನ್ನಾಥ್ಪುರಿ ಧಾಮ. ರಿಸೆಂಬ್ಲೆನ್ಸ್ ಸೇಮ್ ಅದು ಹಂಗೆ ಇಟ್ರೆ ಒಳಗಡೆ. ಸುಧಾಮ, ಬಲರಾಮ, ಜಗನ್ನಾಥ್ 3 ಜನ ಅದರಲ್ಲಿ. ಹೌದಂತಂದ್ರೆ ನಮ್ಮ ರಾಮೇಶ್ವರಂ ರಾಮನಾಥ ಸ್ವಾಮಿ ಟೆಂಪಲ್ ಇಲ್ಲಿ ರಾಮೇಶ್ವರಂದಾಗ ಐತಿ. ಇದ್ರ ರಾಮೇಶ್ವರಂದ ನನ್ನ ಬ್ಲಾಗ್ಸ್ದಾಗ ಒಂದು ವಿಡಿಯೋ ಐತಿ ರಾಮೇಶ್ವರಂದ, ಹೋಗಿ ಚೆಕ್ಔಟ್ ಮಾಡಿರಿ. ಎಕ್ಸಾಕ್ಟ್ ಇದ್ರದ್ದು ಏನೇನು ಐಡಿಯಾ, ಏನೇನು ಟೆಂಪಲ್, ಏನೇನು ಕತೆ ಎಲ್ಲ ಅದ್ರಾಗ ನಾ ಹೇಳೀನಿ. ಅಲ್ಲೋಗಿ ಚೆಕ್ಔಟ್ ಮಾಡಿರಿ. ಟೆಂಪಲ್ ಸೇಮ್ ಇದೆ ರಿಸೆಂಬ್ಲೆನ್ಸ್. 4th ಧಾಮ ಯಾವ್ದಂತಂದ್ರೆ ದ್ವಾರಕಾಧಾಮ. ದ್ವಾರಕಾಧೀಶ ಹೆಂಗೈತಿ ಇಲ್ಲಿ ಹಂಗೆ ಸೇಮ್ ರಿಸೆಂಬ್ಲೆನ್ಸ್ ಮಾಡ್ರೆ. ಸ್ವಲ್ಪ ಸ್ಟ್ರಕ್ಚರಲ್ಲಿ ಹೊರಗಡೆ ಸ್ವಲ್ಪ ಚೇಂಜ್ ಇರುತ್ತೆ, ಉಳ್ಕಿದ್ದು ಬಿಟ್ರೆ ಎಲ್ಲ ಸೇಮ್ ಮಾಡ್ರೆ. 4 ಧಾಮ ಒಂದೇ ಕಡೆ ಬರಲಿ ಅಂತಂದು ಮಾಡ್ಯಾರ. ಇದು ದ್ವಾರಕಾಧಾಮ, ಇದು ರಾಮೇಶ್ವರಮ್ಮ, ಜಗನ್ನಾಥ್ಪುರಿ, ಅದು ಬದ್ರಿನಾಥ್. ಫಾರ್ಚುನೇಟ್ಲಿಯೋ ಅನ್ಫಾರ್ಚುನೇಟ್ಲಿಯೋ ಗೊತ್ತಿಲ್ಲ, 4 ಧಾಮ ನೋಡಿದ್ವಿ. ಅದ್ರ 12 ಜ್ಯೋತಿರ್ಲಿಂಗ ನೋಡೋಕ್ಕಾಗಲಿಲ್ಲ. ಟೈಮ್ ಭಾಳ ಆಗಿತ್ತು. ಲಾಸ್ಟ್ ನಾವು ಇಲ್ಲಿ ಎಂಟ್ರಿ ಕೊಟ್ಟಿದ್ದೆ. ಬಟ್ ದೇವ್ರು ಇಷ್ಟ ಕರ್ಕೊಂಡೋಣ. ಸೊ ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಟೆಂಪಲ್ಸ್ ನೀವು ನೋಡತ್ತಿರಲ್ಲ, ಇವೇ ಎಲ್ಲ 12 ಜ್ಯೋತಿರ್ಲಿಂಗ ಟೆಂಪಲ್ ಆಗಿ ಕಟ್ಟಾರಿಲ್ಲ. ಪಲ್ಲಿಂಗ್ ಹೊಂಟಿದ್ವಿ. ಪಲ್ಲಿಂಗ್ ಹೋಗ್ಬೇಕ್ರೆ ಹೆವಿ ಕೋಲ್ಡ್ ಆಗತೈತಿ. ಇದು ಕೋಲ್ಡ್ ಆಗ್ಬೇಕ್ರೆ ಇಲ್ಲೇ ಒಂದು ಸಣ್ಣ ಅಂಗಡಿ ಇತ್ತು, ಅವ್ರು ಬೆಂಕಿ ಹಚ್ಚಿದ್ರೆ ಆ ಬೆಂಕಿ ಹಚ್ಕೊಂಡಿದ್ದು ನೋಡಿ ಇಲ್ಲೇ ಕುಂತು ಹೊಂಟೇವಿ. ಕೋಲ್ಡ್ ಮಾತ್ರ ಹೆವಿ ಐತೆ. ಥರ್ಮಲ್ಸ್ ಇನ್ನೂ ಹಾಕೋಬೇಕಿತ್ತು ಅನ್ಸುತ್ತೆ, ಇನ್ನೂ ಥರ್ಮಲ್ಸ್ ಹಾಕೊಂಡಿಲ್ಲ. ಓಕೆ, ಪಲ್ಲಿಂಗ್ ಹೋಗೋಮಂತೀಗ ಇನ್ನೊಂದು 1 hour ಜರ್ನಿ ಐತಿ. ಚಹಾ ಕುಡಿತೀವಿಲ್ಲ, ಚಹಾ ಕುಡ್ದು ಬೆಂಕಿ ಇದ್ದು ಭಾಳ ಹೆಲ್ಪ್ ಆಗತ್ತೆ. ಅವ್ರೆಲ್ಲ ಕಾಸ್ಕೊಂಬೋದ್ರ ಹೆಂಗೈತಪ್ಪ ಚಳಿ? 50 रुपया कट ओवर एक्टिंग के वजह ಹಿಂಗೂ ಚಳಿ ಇರ್ತೈತಿ ಬೆಂಕಿ. ಲಾಸ್ಟ್ ವಿಡಿಯೋದಾಗ ನೋಡಿದ್ರಿ, ಒಂದು ರೂಮ್ ಬುಕ್ ಮಾಡಿದ್ವಿ ನಾವು ಓಯಿಂದ. ಅಲ್ಲಿ ಹೋದಾಗ ಅವ್ರನ್ನ ಎಕ್ಸೆಪ್ಟ್ ಮಾಡಲಿ, ನಾವು ಎಕ್ಸೆಪ್ಟ್ ಮಾಡೋಂಗಿಲ್ಲ ಅಷ್ಟು ಕಡಿಮೆ ರೇಟಿಗೆ ಅಂತ ಹೇಳಿದ್ರೆ. ನೀವು ಮೊದಲೇ ಹೇಳಿದೆ ನಾನು, ಓಯೋದಿಂದ ರೂಮ್ ಬುಕ್ ಮಾಡಿದರೆ ಈ ಥರ ಇಶ್ಯೂ ಆಗುತ್ತಂತ. ಸೊ ನಾವು 2 ಬುಕ್ ಮಾಡಿದ್ವಿ, ಒಂದು ಬೇರೆ ಕಡೆ. ಅಲ್ಲಿ ರೂಮ್ ಸಿಕ್ಕೈತಿ. ಈಗ ರೂಮ್ ಸಿಕ್ಕ ಹೋಗೇವಿ. ಲಗೇಜ್ ಸ್ವಲ್ಪ ಬ್ಯಾಗ್ ಇದು ಗಾಡಿಯಾಗಿತ್ತು, ಅದು ತೊಗೊಂಡು ಹೊಂಟೀನಿ.
ಟೆಂಪ್ರೇಚರ್ ಅರೌಂಡ್ 2 ಡಿಗ್ರಿ ಸೆಲ್ಸಿಯಸ್ ಐತಿ. ಇಷ್ಟು ಕೋಲ್ಡ್ ಟೆಂಪ್ರೇಚರ್ಗೆ ನಾವು ಅಡ್ಯಾಪ್ಟ್ ಆಗಿದ್ದು ಲಾಸ್ಟ್ ಟೈಮ್ ಉಮ್ಲಿಂಗ್ಲಾಗದಾಗ ಅಡ್ಯಾಪ್ಟ್ ಆಗಿಲ್ಲ ಸರ್, ಕಂಡಿದ್ದು ನಾವು. ಸೊ ಈಗ ಹೆವಿ ಕೋಲ್ಡ್ ಆಗೈತಿ. ಇನ್ನು ಊಟ ಮಾಡಬೇಕು, ಊಟ ಮಾಡಿ ನೆಕ್ಸ್ಟ್ ಮಲ್ಕೋಬೇಕು. ನಾಳೆ ಬೆಳಗ್ಗೆ ಗ್ಯಾಂಗ್ಟಾಕ್ ನೋಡೋದೈತಿ. ಸೊ ಟಿಲ್ ದೆನ್ ಗುಡ್ ನೈಟ್.